ಹೇಳಿ ಸರ್, ಏನಾಗಿದೆ ಮಗು? ಸರ್, ಮಗುಗೆ SM ಅಂತ ಕಾಯಿಲೆ ಸರ್. ಅದು ಮಗುಗೆ 2 ವರ್ಷ. ಮಗುಗೆ SM ಅಂತ ಕಾಯಿಲೆ, ಈಗ 2 ವರ್ಷ ಅವನಿಗೆ. ಇದು ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಅಂತ ಹೇಳ್ತಾರೆ. ಇದು ಜೆನೆಟಿಕ್ ಡಿಸಾರ್ಡರ್, ತುಂಬಾ ರೇರ್ ಆಗಿ ಬರೋದು. ಆಲ್ಮೋಸ್ಟ್ ಲಕ್ಷಕ್ಕೆ ಒಬ್ರು ಇಬ್ರು ಮಕ್ಳಿಗೆ ಅಷ್ಟೇ ಬರೋದು. ಏನಂದ್ರೆ ಇವಾಗ ಅವನಿಗೆ ಆ ಇಶ್ಯೂ ಇಂದ ಕಾಲ್ ನಿಂತ್ಕೊಳಕ್ಕಾಗಲ್ಲ, ಅವನು ನಿಂತ್ಕೊಳಕ್ಕಾಗಲ್ಲ, ಕುತ್ಕೊಳ್ಳೋಕ್ಕೂ ಆಗಲ್ಲ. ತುಂಬಾ ಕಷ್ಟ ಇದೆ. ಅದು ಹೋಗ್ತಾ ಹೋಗ್ತಾ ಬಾಡಿಗೆ ಇನ್ನೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆಮೇಲೆ ನಾವು ಅಂದ್ರೆ ಕುತ್ಕೊಳ್ಳೋಕ್ಕಾಗಲ್ಲ, ಮಲಗಿದ್ರೆ ಹಂಗೆ ಮಲಗಿರ್ತಾನೆ. ಅಕಸ್ಮಾತ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಆಲ್ಮೋಸ್ಟ್ 5-6 ವರ್ಷದಲ್ಲಿ ಮಗು ಇರಲ್ಲ. ಆಮೇಲೆ ನೆಕ್ಸ್ಟ್ ಏನಂದ್ರೆ ತುಂಬಾ ಲೇಟ್ ಮಾಡಿದ್ರೆ ಈ ಟ್ರೀಟ್ಮೆಂಟ್ಗೆ, ಆಮೇಲೆ ಮಗು ಅದು ಈಗ ನಿಂತ್ಕೊಳಕ್ಕಾಗಲ್ಲ. ಈಗ ಇಮಿಡಿಯೇಟ್ ಇಂಜೆಕ್ಷನ್ ಮಾಡಿಸಿದ್ರೆ ಅಟ್ಲೀಸ್ಟ್ ನಿಂತ್ಕೋಬಹುದು, ನಡೆಯೋದಕ್ಕೆಲ್ಲ ಕಷ್ಟ ಆಗ್ಬೋದು, ನಿಂತ್ಕೋಬಹುದು. ಅಕಸ್ಮಾತ್ ಇನ್ನೊಂದು 6 ತಿಂಗಳು 1 ವರ್ಷ ಬಿಟ್ರೆ ಅದು ಕೂಡ ಆಗಲ್ಲ. ಆಮೇಲೆ ಇಂಜೆಕ್ಷನ್ ಮಾಡಿಸಿದ್ರು ಕೂಡ ವೇಸ್ಟ್, ಅವನು ಲೈಫ್ ಪೂರ್ತಿ ಹ್ಯಾಂಡಿಕ್ಯಾಪ್ಟ್ ಆಗಿ ಉಳ್ಕೊಂಡ್ಬಿಡ್ತಾನೆ. ಸೊ ಎಷ್ಟು ಲೇಟ್ ಮಾಡ್ತೀವೋ ಅಷ್ಟು ಎಫೆಕ್ಟು. ತುಂಬ ಆಲ್ಮೋಸ್ಟ್ 4-5 ವರ್ಷ ಬಿಟ್ಬಿಟ್ರೆ ನಾವು ಆಮೇಲೆ ಮಗು ಏನೇ ಮಾಡಿದ್ರು ಬದುಕೋಕ್ಕಾಗಲ್ಲ. ತುಂಬ ಮಕ್ಕಳುಗಳಿದ್ದಾರೆ ಆಲ್ರೆಡಿ 4-5 ವರ್ಷ ಆಗಿರೋರು. ಹೊರಗಡೆ ಎಷ್ಟಾಗುತ್ತೆ ಸರ್ ಅಣ್ಣ? ಇದು ಫಾರಿನ್ ಇದಕ್ಕೆ ಒಂದೇ ಕಂಪ್ನಿ ಇರೋದು 16 ಕೋಟಿ ಆಗುತ್ತೆ ಅಣ್ಣ ಇಂಜೆಕ್ಷನ್ ಕಾಸ್ಟ್. ಇದು ಅಂದರೆ ಅವರು ಅಲ್ಲಿಂದ ಇಂಪೋರ್ಟ್ ಮಾಡಿ ಯು ಎಸ್ ಇಂಪೋರ್ಟ್ ಮಾಡಿ ಇದನ್ನ ಇಲ್ಲಿ ಕೊಡ್ತಾರೆ. ಅದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಕೊಡ್ತಾರೆ, ಗೌರ್ಮೆಂಟಲ್ಲೂ ಕೊಡ್ತಾರೆ. ಆದರೆ 16 ಕೋಟಿ ಇಂಜೆಕ್ಷನ್ ಕಾಸ್ಟ್ ಆಗುತ್ತೆ ಇಂಪೋರ್ಟ್ ಮಾಡೋದಕ್ಕೆ. ಇವಾಗ ಏನಂದರೆ ಒಂದು ಚೈನೀಸ್ ಕಂಪನಿ ಅದನ್ನು ಕಡಿಮೆ ಕಾಸ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ, ಈಗ ತಾನೇ ರಿಲೀಸ್ ಮಾಡಿದ್ದಾರೆ. ಆದರೆ ಇಂಡಿಯಾಗೆ ಇನ್ನೂ ಬಂದಿಲ್ಲ ಅಣ್ಣ, ಬರೋದಕ್ಕೆ ಇನ್ನೂ 2-3 ವರ್ಷ ಆಗುತ್ತೆ ಟೈಮ್ ತೊಗೊಳ್ಳೋದು. ಹಾಂ, ಸೊ ಇಂಡೋನೇಷ್ಯಾಗೆ ಹೋದರೆ ಇವಾಗ ಅದು 1.25 ಕೋಟಿಗೆ ಸಿಗುತ್ತೆ ಅಣ್ಣ. 1.25 ಕೋಟಿ 2 ಕೋಟಿ ಎಲ್ಲ ಸೇರಿ 2 ಕೋಟಿ ಕುಮಾರಸ್ವಾಮಿ ಭೇಟಿ ಮಾಡಿದ್ರೆ ಏನಂತ ಹೇಳಿದ್ರು, ಏನು ಭರವಸೆ ಕೊಟ್ಟರು? ಅಣ್ಣ ಹೇಳಿದ್ದಾರೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನಂದರೆ ಈ ಕಾಯಿಲೆಗೆ 50 ಲಕ್ಷ ಅಷ್ಟು ಫಂಡ್ ಇದೆ ಪ್ರತಿಯೊಂದು ಮಗುಗೂ ಕೂಡ. ಅಂದರೆ ಪ್ರತಿಯೊಂದು SMA ಕಾಯಿಲೆ ಮಗುಗೂ 50 ಲಕ್ಷ ರೂಪಾಯಿ ಗೌರ್ಮೆಂಟ್ ಕಡೆಯಿಂದ ಫಂಡ್ ಇದೆ. ಆದರೆ ಅಪ್ಲೈ ಮಾಡಿ ತೊಗೊಳ್ಳೋದು ಇಂಪಾರ್ಟೆಂಟು. ಸೊ ಇವಾಗೇನಂದರೆ ಅಣ್ಣ ಕುಮಾರಣ್ಣ ಹೇಳಿದ್ದಾರೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಉಳಿದಿದ್ದು ಫಂಡ್ ಬಿಟ್ಟು ಉಳಿದಿದ್ದು ಯಾವ ರೀತಿ ಮಿಕ್ಕಿದ ಅಮೌಂಟ್ ಏನು ಮಾಡಿದ್ದೀವಿ ಅಂದರೆ ಕ್ರೌಡ್ ಫಂಡಿಂಗ್ ಪ್ಲಾಟ್ಫಾರ್ಮ್ ಇಂಪ್ಯಾಕ್ಟ್ ಗುರು ಮತ್ತು ಮಿಲಾಪ್ ಅಂತಿದೆ, ಅಲ್ಲಿ ಬೇಡ್ಕೊಂಡು ಅಂದರೆ ನಮ್ಮದು ಕ್ಯಾಂಪೇನ್ ನಡೀತಾ ಇದೆ. ಆಲ್ಮೋಸ್ಟ್ ತುಂಬ ದಾನಿಗಳು ಬಂದು ಮುಂದೆ ದುಡ್ಡು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಫ್ಯಾಮಿಲಿ, ನಮ್ಮ ಚಿಕ್ಕಪ್ಪ ಆಗ್ಬೋದು, ನಮ್ಮ ಅಪ್ಪ ಅವರೆಲ್ಲ ಅವ್ರ ಪ್ರಾಪರ್ಟಿ ಸ್ವಲ್ಪ ಎಲ್ಲ ಮಾರಿ ರೈಟಾಗಿ. ಸೊ ಸಹಾಯ ಬೇಕಾಗಿದೆ. ಹೌದು, ಇನ್ನೂ ತುಂಬ ಬೇಕಾಗಿದೆ. ಏನು ಹೇಳ್ತೀರಾ? ನಾನು ಎಲ್ಲರೂ ಬೇಡ್ಕೊಳ್ಳೋದು ಏನಂದರೆ, ನೀವು ಆದಷ್ಟು ಮುಂದೆ ಬಂದು ಸಹಾಯ ಮಾಡಿ ನನ್ನ ಮಗು ಜೀವನ ಉಳಿಸ್ಕೊಡಿ. ಏನಕ್ಕೆ ಅಂದರೆ ಇನ್ನು ತುಂಬ ಲೇಟ್ ಮಾಡಿದ್ರೆ ನಾವು ಇನ್ನೊಂದು ತಿಂಗಳು 2 ತಿಂಗಳು ಅಷ್ಟರಲ್ಲಿ ಮಾಡಿಸ್ಬೇಕು. ಅದು ತುಂಬ ಅಕಸ್ಮಾತ್ ಲೇಟ್ ಆದರೆ ಅವ್ನು ಲೈಫ್ ಪೂರ್ತಿ ಹ್ಯಾಂಡಿಕ್ಯಾಪ್ಟ್ ಆಗ್ತಾನೆ. ಅಕಸ್ಮಾತ್ ಇನ್ನೂ 2 ವರ್ಷ ಲೇಟ್ ಆದರೆ ಅವ್ನ ಜೀವನ ಬದುಕೋದಕ್ಕೆ ಆಗಲ್ಲ. ಸೊ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ. ಆಲ್ಮೋಸ್ಟ್ 2 ತಿಂಗಳಿಂದ ನಿದ್ದೆ ಮಾಡಿಲ್ಲ, ಏನೂ ಮಾಡಿಲ್ಲ. ಬರೀ ಹಾಸ್ಪಿಟಲ್ ಇದಕ್ಕೆ ಓಡಾಡ್ತಾ ಇದ್ದೀವಿ. ನಮಗಂತೂ ದುಡ್ಡಂತೂ ಈಗ ನೀರು ಥರ ಹರ್ಕೊಂಡು ಹೋಗ್ತಾ ಇದೆ. ಆಲ್ಮೋಸ್ಟ್ 3 ತಿಂಗಳಾಯ್ತು ನಮ್ಗೆ ಗೊತ್ತಾಗಿತ್ತು ಕಾಯಿಲೆ ಇದೆ ಅಂದ್ಬಿಟ್ಟು. ದುಡ್ಡಿಗಂತೂ ನಮ್ಗೆ ಇದಕ್ಕೆ ಇಲ್ಲ. ಸೊ ಅಂದರೆ ದಿನಕ್ಕೆ ಎಷ್ಟು ಖರ್ಚು ಮಾಡ್ತಿದ್ರು ನನಗೆ ಲೆಕ್ಕ ಇಲ್ಲ. ತಿಂಗಳು ಖರ್ಚು ನಮಗೆ ದಿನಕ್ಕೆ ಆಗ್ತಾಯಿದೆ. ಇವಾಗ ನಮಗಂತೂ ದುಡ್ಡು ಸ್ವಲ್ಪನೂ ಉಳ್ಕೊಂಡಿಲ್ಲ, ಎಲ್ಲ ಕಷ್ಟ ನನ್ನ ಲೈಫಲ್ಲಿ ಅಂದ್ಕೊಂಡಿಲ್ಲ ಎಷ್ಟು ಕಷ್ಟ ಬರ್ತದೆ ಅಂತ. 3 ತಿಂಗಳಿಂದ ಎಲ್ಲ ಅನುಭವಿಸ್ತಾ ಇದ್ದೀವಿ ಸರ್. ಪ್ರತಿಯೊಬ್ಬರು ಬೇಡ್ಕೊಳ್ಳೋದೇನೆಂದರೆ ಇದು ನಂಗೆ ಸಹಾಯ ಮಾಡಿ, ಈ ಮಗುಗೆ ಹೆಲ್ಪ್ ಉಳಿಸಿ ಅಂತ ಕೇಳ್ಬೋದು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.